ಅಂದರೆ ನಾನು ಸುರೇಶ್ ಮಾಳೆ ಅಂತ ಮ್ಯಾನ್ಕಣ್ ಕಂಪ್ನಿಯ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಇಲ್ಲಿ ಚಿಂಚೋಳಿ ಗ್ರಾಮದಲ್ಲಿ ನಮ್ಮ ಕಂಪ್ನಿಯ ನರ್ಚರ್ಕಣ್ ಮೈಕೋ ಈ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ಪಪ್ಪಾಯಿ ಪ್ಲಾಟ್ ಮೇಲೆ. ಸ್ವಲ್ಪ ಅವ್ರ ಬೈಲಿ ಕೇಳೋಣ ಬನ್ನಿ, ರಿಸಲ್ಟ್ ಯಾವ ಥರ ಕೊಟ್ಟದ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ಜ್ಞಾನೇಶ್ವರ್ ಕಾಶಿನಾಥ್ ವಾಗ್ಮೋರೆ ರೀ, ಚಿಂಚೋಳಿ ತಾಲೂಕು ಅಬ್ಜಾಪುರ, ಜಿಲ್ಲಾ ಗುಲ್ಬರ್ಗ ರೀ. ಇದು ನ್ಯೂಟ್ರಿಕ್ಯಾಂಡ್ ಮೈಕೋ. ಇದು ನಿಮ್ಮ ಹತ್ರ ಸರ್ ನಮಗೆ ನಮೋಕಾರ ಆಗ್ರೋದಿಂದ ತಂದಿದ್ದಾರೆ. ಇದು ಅವರು ಆಗ್ರೋ ಹೋಗ್ಬೇಕು ಅಲ್ಲಿ. ಅವರು ಅಂದರು ಇದಿಷ್ಟು ಇದೊಂದು ಪ್ರಾಡಕ್ಟ್ ಅದ, ಇದು ನೀವು ವಾಪರಸ್ರಿ, ಇದು ಯೂಸ್ ಮಾಡಿ ಆಮ್ಯಾಗ ನನಗೆ ನೀವು ರಿಸಲ್ಟ್ ಅಂತ ತಂದ್ರು. ಇದು ಕಬ್ಬಿನೂ ಹೇಳಿದ್ರು, ಅವರು ಬಾಳಿನೂ ಹೇಳಿದ್ರು, ಪಪ್ಪಾಯಿನೂ, ಇವು 3 ಪ್ಲಾಟ್ ನಾನು ಹೇಳಿದ್ದೆ ಅವರಿಗೆ. ಅವರು ಕೊಟ್ಟಿದ್ರಿಂದ ಇಲ್ಲಿ ಇದು ಪ್ರಯೋಗ ಮಾಡಿದ್ರು. ನಾನು ಪ್ರಯೋಗ ಮಾಡ್ಬೇಕ ಇದು ರಿಸಲ್ಟ್ ಇವತ್ತಾದರೂ ಈ ಬೇರೆ ನೋಡ್ರಿ ಸರ್, ಈ ಬೇರೆ ಯಾವ ಥರ ಬಂದದ, ಇದು ಗಿಡ ಯಾವ ಥರ ಗ್ರೋತ್ ಆಗ್ಯದ, ಇದ್ರ ಮ್ಯಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸರ್. ಇದು ಬಿಡೋದ್ರಿಂದ ನಿಮಗೆಲ್ಲ ವೈಟ್ ರೂಟ್ಸ್ಗಳು ವೈಟ್ ರೂಟ್ ವಾಡೋದು ರೀ. ಆಯ್ತು, ಗಿಡ ಗ್ರೋತ್ ಐತ್ರಿ, ಗಿಡ ಬೆಳವಣಿಗೆ ಆಯ್ತು, ಮತ್ತು ಸೆಟ್ಟಿಂಗ್ನು ಸರಿಯಾಗಿ ಐತ್ರಿ. ಇದು ನೀವು ಬಿಡುಕಿಂತ ಮುಂಚೆ ಹೆಂಗಿತ್ತು ರೀ ನಿಮ್ದು ತೋಟ? ಅವಾಗ ಸ್ವಲ್ಪ ಇತ್ತು, ಸ್ವಲ್ಪ ಕಮ್ಮಿ ಇತ್ತು. ಇದು ಬಿಟ್ಬೇಕು ಮತ್ತಷ್ಟು ಇದು ಆಗಿ ಬಂದ್ಬಿಡ್ತು, ಗ್ರೋತ್ ಆಗಿ ಬಂದ್ಬಿಡ್ತು, ಗ್ರೋತ್ ಚೆನ್ನಾಗಿ ಬಂದು ಆಲ್ಮೋಸ್ಟ್ ಇಲ್ಲಿಂದ 2 ಫೀಟ್ ತನಕ ರೂಟ್ಸ್ಗಳು ಬೆಳೆದವಲ್ಲ ಸರ್. ಹಾಂ ಸರ್, 1 ಫೀಟ್, ಈಗ ಇಲ್ಲಿ 2 ಫೀಟ್, ಇಲ್ಲಿ ಹೆಚ್ಚವ್ರಿ ಸರ್, 2 ಫೀಟ್. ಹಾಂ, ಇಲ್ಲಿ ನೋಡ್ರಿ 3 ಫೂಟ್ ಗ್ರೋತ್ ಇಲ್ಲಿ ತನೂ ಬಂದವ್ರು ಸರ್. ಇಲ್ಲಿ ತನಕ ಬರ್ಬೋದು ಸರ್. ನಿಮ್ಗೆ ಇಲ್ಲಿನೂ ಕೂಡ ತೋರಿಸ್ಬೋದು. ಇಲ್ಲಿ ರೈಟ್, ಇಲ್ಲಿ ಐತೆ ನೋಡ್ರಿ ಒಂದು ಬೇರೆ. ಅಂದ್ರೆ ಆಲ್ಮೋಸ್ಟ್ ಗಿಡದಿಂದ 3 ಫೀಟ್ ತನೂ ರೂಟ್ಸ್ಗಳು ನೋಡಿ. ಇಲ್ಲಿ ನೋಡ್ರಿ ಸರ್, ನೋಡ್ತಾ ಇರಿ, ನೋಡ್ರಿ ಕಟ್ ಆಗ್ತಾ ಇದೆ ಎಲ್ಲ. ಎಲ್ಲಿ ಬಿ ನೋಡಿ ಗಿಡ ಅಲ್ಲಿದೆ, ಅಲ್ಲಿಂದ ಇಲ್ಲಿ ತನ 3 ಫೀಟ್ ತನೂ ಬಂದವು. ಇಲ್ಲ ಬೆಸ್ಟ್ ಬಂದವು ರೂಟ್ಸ್ಗಳು. ಇದು ನೀವು ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೆನಿಫಿಟ್ಸ್ಗಳು ಹೇಳಿ ಸರ್ ನೀವು ಸ್ವಲ್ಪ. ಈ ವ್ಯಾಮ್ ಬಿಡೋದ್ರಿಂದ ಭೂಮಿಯಿಂದ ಏನೇನು ನ್ಯೂಟ್ರಿಷನ್ಗಳು ತಗೋತವೆ. ಈಗ ನಾವು ವ್ಯಾಮ್ ಬಿಡೋದ್ರಿಂದ ಮೇಲಾಗಿ ಗಿಡಕ್ಕೆ ಬೇಕಾಗಿದ್ದು ವೈಟ್ ರೂಟ್ಸು. ಮೇಜರಾಗಿ ನೀವು ಗೊಬ್ಬರ ಅದು ಎಲ್ಲ ಹಾಕ್ತಿರ್ತೀರಿ, ಆದರೆ ಗೊಬ್ಬರ ಹಾಕಿ ಏನು ಮಾಡೋದ್ರಿ, ವೈಟ್ ರೂಟ್ಸ್ ಇದ್ರೆ ಅದು ಗೊಬ್ಬರ ಹಿರ್ಕೊತೈತೆ ಅದು. ಮತ್ತು ಇನ್ನೊಂದು ನಮ್ದು ನರ್ಚರ್ಕಂಡ ಮೈಕೋ ಬಿಡೋದ್ರಿಂದ ನಿಮ್ಗೆ ವೈಟ್ ರೂಟ್ ಜಾಸ್ತಿ ಆಗ್ತಾವ, ಮತ್ತು ಮಣ್ಣು ನಿಮ್ಮದು ಮೆತ್ತಗಾದದ. ಮತ್ತು ನೀವು ಕೊಟ್ಟಂತ ಎಲ್ಲ ಗೊಬ್ಬರ ಏನಿರ್ತಾವಲ್ಲ ಆ ಗಿಡಕ್ಕೆ ಆಟೋಮೆಟಿಕ್ ಹೋಗಿಬಿಡ್ತೈತಿ. ಇದು ಯಾವ ಥರ ಹೇಳ್ಬೇಕಂದ್ರೆ ನಿಮ್ಗೆ, ನಾವು ಒಂಥರ ಸ್ಪೂನ್ ಥರ ಕೆಲಸ ಮಾಡ್ತೈತಿ ಅದು. ನೀವು ಕೊಟ್ಟಿರ್ತೀರಿ ಎಲ್ಲ ಗೊಬ್ಬರ ಎಲ್ಲ ಭೂಮಿ ಒಳಗೆ ಇರ್ತೈತಿ, ಅದನ್ನು ಎತ್ತಿ ಕೊಡ್ತೈತೆ ಅದು ಗಿಡಕ್ಕೆ. ಈಗ ನಿಮಗೆಲ್ಲ ಸರಿ ಅನ್ಸುತ್ತೆ. ಎಲ್ಲ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲ ರೈತರು ಇದೇ ಥರ ಮೈಕೋ ನ್ಯೂಟ್ರಿಯೆಂಟ್ ಇವು ಬೆಳೆಸ್ಬೇಕಂತ ನನ್ನ ಇಚ್ಛೆ ಅದ ರೀ. ಯಾಕಂದ್ರೆ ಇದೇ ಥರ ಇದು ಹೆಂಗೆ ಪ್ಲಾಟ್ ತಯಾರಾಗಿದೆ ಅದೇ ಥರ ಕಬ್ಬಿಗಾಲಿ ಇವತ್ತು ಪ್ರತಿಯೊಂದು ಬೆಳೆಗೆ ಇದು ಕೊಟ್ಟಿದ್ರೆ ಇದರಿಂದ ನಮ್ಗೆ ರಿಸಲ್ಟ್ ಸಿಗ್ತೈತಿ, ಇದರಿಂದ ನಮ್ಗೆ ಗ್ರೋತ್ ಸಿಗ್ತೈತಿ. ಪಪ್ಪಾಯಿ ಎಷ್ಟು ದಿನದ ಸರ್? ಇದು ರೀ ಇದು 120 ದಿನ ಐತ್ರಿ ಸರ್. 120 ಡೇಸ್ ಈಗ ಆಲ್ರೆಡಿ ಎಲ್ಲ ಕಡೆ ಸೆಟ್ಟಿಂಗ್ ಆಗುತ್ತೆ. 150 ದಿನ ಸುಮ್ಮ ಒಂದು ಗಿಡಕ್ಕೆ ಒಂದು 50ರಿಂದ ಕಾಯಿ ಹಿಡ್ದವಂತ. ಇದಕ್ಕೆ 50 ಮೇಲ್ಪಟ್ಟೆ ಅದ್ರ ಸರ್. 50 ಮೇಲ್ಪಟ್ಟೆ ಜಾಸ್ತಿ ಇದೆ ಸರ್. ನೋಡ್ರಿ, ಇನ್ನ ಮೇಲ್ಗಡೆ ಹೆಂಗೆ ಫ್ಲವರಿಂಗ್ ಬರ್ತಾ ಇದೆ, ಕೆಳಗಡೆ ಸೆಟ್ಟಿಂಗ್ ಇದೆ ಕಾಯಿ, ಮೇಲ್ಗಡೆ ಇನ್ನ ಫ್ಲವರಿಂಗ್ ಬರ್ತಾ ಇದೆ, ಹಂಗೆ ಗ್ರೋತ್ ಇದೆ. ರೈಟ್. ಬೇರೆ ರೈತರು ಇದು ಯೂಸ್ ಮಾಡ್ಬೇಕ್ರಿ, ಡೆಫಿನೆಟ್ಲಿ ಮಾಡ್ಬೇಕ್ರಿ. ಎಲ್ಲ ರೈತರು ಇನ್ನೊಂದು ಹೇಳ್ತೀನಿ ಅಂದ್ರೆ ಇದು ನೀವು ಬೆಳೆಸಿ ಇದರಿಂದ ರಿಸಲ್ಟ್ ನೋಡ್ರಿ ಸರ್ ನೀವು. ಇದರಿಂದ ಭಾಳ ಇನ್ನೊಂದು ಇದು ಐತಲ್ರಿ ಸರ್ ನೀವು ಕೊಟ್ಟಿದ್ದು NPK ಕಾನ್ಸೋ, ಇನ್ನೊಂದು ಇದು ರೀ ಅಲ್ಲ ಪಾಲಿಬೇನಿ. ಇವು 3ರಿಂದ ಭಾಳ ಒಳ್ಳೆ ರಿಸಲ್ಟ್ ಐತ್ರಿ. ರೈಟ್. ಓಕೆ. ಇದು ನಮೋಕಾರ ಆಗಿರೋದ್ರಿಂದ ತಂದಿನ್ರಿ ಚೌಡಾಪುರ. ನೀವು ಎಲ್ಲ ರೈತರಾದ್ರೆ ಅವ್ರ ಹತ್ರ ಹೋಗಿ ತಗೊಂಬರ್ರಿ, ಇಲ್ಲಿ ಎಲ್ಲಿ ಸಿಗಲ್ಲ. ನಾ ಎಲ್ಲ ನೋಡಿನಿ ಸರ್, ಅಬ್ಜಾಪುರ ನೋಡಿನಿ, ಆದ್ರೆ ಭಾಳ ಆದ್ರೆ ಗುಲ್ಬರ್ಗ ಸಿಗ್ಬೋದು. ಆದ್ರೆ ನಮ್ಮ ತಾಲೂಕು ರೈತರಿಗೆ ಹೇಳೋದಂದ್ರೆ ಇಲ್ಲೇ ಸಮೀಪ ಐತಿ ಚೌಡಾಪುರ. ಅಲ್ಲಿ ನಮೋಕಾರ ಆಗಿರೋಂಥ ಯಾರಾದ್ರೂ ಹೇಳ್ತಾರೆ, ಅಲ್ಲಿಂದ ತೊಗೋಬೋದು ಸರ್.
ಇದೇನು ಇವರು ಅಡ್ವರ್ಟೈಸ್ ಮಾಡಕ್ಕೆ ಅಂತ ಹೇಳೇನ್ರಿ, ಇದು ನನ್ನ ಸ್ವಂತ ರಿಸಲ್ಟ್ ಹೇಳತ್ತೀನಿ. ಓಕೆ. ಯಾಕೆ ಈ ಭಾಳ ಥರ ಮಾಡಿರ್ತಾರೆ ವಿಡಿಯೋಗಳು ಮಾಡ್ತಾರೆ, ಯಾಕಂದ್ರೆ ಅವ್ರ ಕಂಪ್ನಿ ಶೆಲ್ ಆಗಲಿ ಅವ್ರ ಕಂಪ್ನಿ ಇದು ಆಗಲಿ ಅದರಿಂದ ಮಾರ್ಕೆಟ್ ಅವ್ರಿಗೆ ಹೆಚ್ಚಾಗಲಿ ಅಂತ ಹೇಳ್ತಾರೆ. ಆದ್ರೆ ನಾ ಆ ಥರ ಮಾತಾಡೋದಿಲ್ಲ. ಆ ಥರ ಇತ್ತಂದ್ರೆ ನಾನೇ ಅವ್ರಿಗೆ ಕಳಿಸ್ಬಿಡ್ತೀನಿ. ಅದನ್ನ ಆ ಥರ ಮಾಡಲ್ಲ. ನನ್ನ ಬಲ್ಲಿ ರಿಸಲ್ಟ್ ಇದೆ, ಅದಕ್ಕಾಗಿ ನಿಮಗೆ ಎಲ್ಲರೂ ಮಾತಾಡೋತೀನಿ. ರೈಟ್. ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.